ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೋತ ಅವರು. ವಿಶೇಷವಾಗಿ ಈ ನಮ್ಮ ಏನಪ್ಪ ಅಂತಂದ್ರೆ ಸುಹಾಸ್ ಶೆಟ್ಟಿ ಈ ಒಂದು ಹತ್ಯೆ ಆದ ನಂತರ ಸಾಕಷ್ಟು ವಿಷಯಗಳು ಹೊರಗೆ ಬರ್ತಾ ಇದ್ದಾವೆ. ಈ ಸುಹಾಸ್ ಶೆಟ್ಟಿ ಹಿಂದೂ ಜಾಗರಣ ಮಂಚಿಂದಾಗಿರ್ಬೋದು, ಹಿಂದುತ್ವದ ನೆಲೆಗಟ್ಟಲಾಗಿರ್ಬೋದು, ಒಂದು ನೆಲೆಯನ್ನು ಕಂಡುಕೊಂಡು ತಮ್ಮ ರೌಡಿತನವನ್ನು ಬೆಳೆಸ್ಕೊಂಡು ಬಂದಿದ್ರು ಅಂತ ಒಂದಿಷ್ಟು ಕಾಂಗ್ರೆಸ್ಸಿನ, ಅದರಲ್ಲೂ ಗೃಹ ಮಿನಿಸ್ಟರ್ ಆರೋಪ. ಮತ್ತು ರೌಡಿ ಶೀಟರ್ ಅನ್ನೋದು ಮತ್ತೇನು ಅಲ್ಲಿಗೆ ಸಾಧ್ಯ ಇದೆ. ಮತ್ತು ನಾವು ರೌಡಿ ಶೀಟರ್ ಸುಹಾಸ್ ಶೆಟ್ಟಿನ ಮಾಡಿದಲ್ಲ, ಇದು BJP ಸರ್ಕಾರದಲ್ಲಿದ್ದಾಗ ಇವರನ್ನು ರೌಡಿ ಶೀಟರ್ ಮಾಡಿದರು. ಇವರು ರೌಡಿಸಮ್ ನೋಡ್ಕೊಂಡು ಮಾಡಿದಂಥದ್ದು. ಇವ್ರ ಮೇಲೆ 4-5 ಕೇಸ್ಗಳು ಇದ್ದಾವೆ. ಅಂದಾಗ ಇದೊಂದು ಗುಂಡಾಗಿರಿಯೋ ಮತ್ಯಾವ ಕಾರಣಕ್ಕೆ ನಡೆದಂಥ ಒಂದು ಕೊಲೆ ಆಗಿರ್ಬೋದು, ಅಥವಾ ಈಗ ಇಂಥ ಜನರಿಂದನ ಹಿಂದುತ್ವ ಉಳಿತದಂಥ ಭಾವ ಬೆಳೆದಿದ್ದಕ್ಕಾಗಿ ಅವ್ರನ್ನ ಉಳಿಸ್ಕೊಳ್ಳೋ ಪ್ರಯತ್ನವನ್ನು BJP ಅವ್ರು ಮಾಡ್ತಿದ್ದಾರೋ ಏನೋ ಗೊತ್ತಿಲ್ಲ ಅನ್ನೋ ಮಾತು ಮಾತಾಡ್ತಾ, ಈ ಒಂದು ನಮ್ಮ ಸುಹಾಸ್ ಶೆಟ್ಟಿ ಕೊಲೆ ಹಿಂದೆ ಯಾರಿರ್ಬೋದು ಅನ್ನುವಂಥ ಚರ್ಚೆ ದಿನಕ್ಕೆ ಹೆಚ್ಚಾಗ್ತಾ ಹೊರಟಾಗ, ನಮ್ಮ ಉಮಾನಾಥ್ ಕೋಟ್ಯಾನ್ ಅನ್ನುವಂತಹ ನಮ್ಮ ಶಾಸಕರು ಇದ್ರ ಹಿಂದೆ ಪೂರ್ಣ ಪ್ರಮಾಣದಲ್ಲೇ ಪೊಲೀಸರ ಕೈವಾಡದ ನೇರವಾಗಿ ಪೊಲೀಸರ ಇದಕ್ಕೆ ಕಾರಣೀಕರ್ತರು ಈ ಘಟನೆ ಆಗೋದಂತೇಳಿ ಆರೋಪ ಮಾಡ್ತಾ ಇದ್ದಾರೆ. ಈ BJPಯ ಉಮಾನಾಥ್ ಕೋಟ್ಯಾನ್ ಅಂತ ಆರೋಪ ಮಾಡ್ತಾ ಇದ್ದಾರೆ. ಯಾಕೆಂದರೆ ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣದಲ್ಲಿ ಪೊಲೀಸರು ನೇರವಾಗಿ ಭಾಗಿಯಾಗಿದ್ದಾರೆ. ಸಮಗ್ರ ತನಿಖೆಗಾಗಿ ಈ ಪ್ರಕರಣವನ್ನು NIAಗೆ ಹಸ್ತಾಂತರಿಸಬೇಕು ಎಂದು ಮೂಡುಬಿದಿರೆ ಶಾಸಕ ಹೇಳ್ತಾ ಇದ್ದಾರೆ. ಇದರಾಗ ಪೊಲೀಸರು ಕೈವಾಡದ ಅವ್ರು ಹಸ್ತಿಲ್ಲದೆ ಇದಾಗಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಇದು ನಮಗೆ ನಗಿ ಬರ್ತದೆ. ನಮ್ಮ ಪೊಲೀಸರು ನಾವು ನಂಬೋದು ಮತ್ತು ಇನ್ಯಾರು ನಂಬೇಕ್ರಿ ಅಂತ.